ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮೈ ಚೆಕ್ ಲಿಸ್ಟ್ ಅಂತ. ನಾನು ಯಾವ ರೀತಿ ಚೆಕ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸುಮಾರು ಜನ ಲೇಡೀಸು ತುಂಬ ಸತಿ ಕೇಳ್ತಾ ಇದ್ದಿದ್ದು, ಆಮೇಲೆ ತುಂಬ ಯೂಸ್ ಆಗುವಂಥ ವೀಡಿಯೋ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾನು ರಫಾಗಿ ಮಾಡ್ತಾಯಿದ್ದೆ. ಸೊ ನನಗೆ ಡಿಸೆಂಬರಲ್ಲಿ ಅನ್ನಿಸ್ತು ಇಲ್ಲ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಚೆಕ್ ಲಿಸ್ಟು ಅಂತ. ಇಲ್ಲಿ ಬಂದು ಪರ್ಟಿಕ್ಯುಲರ್ಸ್ ನಾನು ಏನೇನು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಡಿಸೆಂಬರ್ 17 ಫಾಲೋ ಮಾಡಿದ್ದೀನಿ. ಇದು ಡಿಸೆಂಬರ್ 25ವರೆಗೂ ನಾನು ಚೆಕ್ ಲಿಸ್ಟ್ ಮಾಡ್ತಾಯಿದ್ದೀನಿ. 26 ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಮೇಲ್ಗಡೆ, ಇಲ್ಲಿ ಈ ಕಡೆ ನಾನು ಮಂತ್ ಬರ್ಕೊಂಡಿದ್ದೀನಿ. ನೋಡಿ, ಈ ಥರ ಜಸ್ಟ್ ನಾನು ಪ್ರಿಂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸುಮಾರು ಜನಕ್ಕೆ ಪ್ರಿಂಟ್ ತೊಗೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ ಅಂತ ಈ ರೀತಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಲ್ಲೇನೂ ಕೂಡ ನೀಟಾಗಿ ಪೇಪರ್ ತೊಗೊಂಡು ರೂಲ್ಡ್ ಶೀಲ್ಟಲ್ಲಿ ಮಾಡ್ಕೋಬೋದು. ರೈಟ್ ಸೈಡ್, ಲೆಫ್ಟ್ ಸೈಡಲ್ಲಿ ಈ ಫಸ್ಟ್ ಕಾಲಮಲ್ಲಿ ಎಲ್ಲ ಡೇಟ್ಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪರ್ಟಿಕ್ಯುಲರ್ಸು. ಈಗ ಫಾರ್ ಎಕ್ಸಾಂಪಲ್ ಡಿಸೆಂಬರ್ 17 ನಾನು ಏನೇನು ಮಾಡಿದ್ದೀನಿ ಅಂತ. ಫಸ್ಟು ಡಿಟಾಕ್ಸ್ ಡ್ರಿಂಕು, ಆಯಿತಾ, ಇದನ್ನು ಮಾಡಿದ್ದೀನ ಇಲ್ವಾ ಅಂತ. ನೆಕ್ಸ್ಟು ವಾಕು, ಹೆಲ್ತಿ ಡಯೆಟ್ಟು, ಕಿಡ್ಸ್ ಸ್ಟಡೀಸು, ಮೀಲ್ ಸ್ಯಾಟಿಸ್ಫ್ಯಾಕ್ಷನ್ನು, ಕ್ಲೀನಿಂಗು, ಹೇರ್ ಅಥವಾ ಸ್ಕಿನ್ ಕೇರು, ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಪಾರ್ಟ್ನರ್ ಟೈಮ್ ಅಂತ ಬರ್ಕೊಂಡಿದ್ದೀನಿ. ಅಂದರೆ ನನಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ಥರ ಬರ್ಕೊಂಡಿದ್ದೀನಿ. ಕಿಡ್ಸ್ ಟೈಮು, ಕಿಡ್ಸ್ ಹೆಲ್ತು, ಕ್ಲೋತ್ಸು, ವೆಸಲ್ಸು ಮತ್ತು ರಂಗೋಲಿ, ಯೂಟ್ಯೂಬು. ಇದಿಷ್ಟು ನನ್ನ ಲೈಫಲ್ಲಿ ಇರುವಂಥ ಪರ್ಟಿಕ್ಯುಲರ್ಸ್. ಇದೆಲ್ಲದಕ್ಕೂ ನಾನು ಟೈಮ್ ಕೊಟ್ಟಿದ್ದೀನ, ಪ್ರತಿದಿನ ಟೈಮ್ ಕೊಟ್ಟಿದ್ದೀನ, ಯಾವ್ಯಾವ ದಿನ ಟೈಮ್ ಕೊಟ್ಟಿಲ್ಲ ಅಂದಿದ್ದಿನ ಜೆನ್ಯೂನಾಗಿ ನಾನು ಇಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ದಿನ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಡೇ ಅದನ್ನು ಮಾಡಿದ್ದೀನ ಅಂತ ಅಲ್ಲಿ ಚೆಕ್ ಮಾಡ್ಕೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಡಿಟಾಕ್ಸ್ ಡ್ರಿಂಕ್ ಅಂದಿದ ತಕ್ಷಣ, ಈಗ ನೋಡಿ ನಾನು ಯಾವಾಗಲೂ ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 17 ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ನಿಮ್ಗೆ ಹೇಳ್ತಾ ಇರೋದು, ಶಾರ್ಟ್ ಬ್ರೇಕಿಗೆ ಗ್ರೇಪ್ಸು, ಕ್ಯಾರೆಟ್ ತೊಗೊಂಡೋಗ್ಬೇಕು. ಈಗೆಲ್ಲ ಡೈಟಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ವ, ಇದನ್ನೆಲ್ಲ ಮಾಡ್ಕೋಬೇಕು ಅಂತ ಬರ್ಕೊಂಡಿರ್ತೀನಿ. ಮನೆಯವ್ರಿಗೆಲ್ಲ ಟೊಮ್ಯಾಟೊ ಪಪ್ಪು ಮಾಡಬೇಕು, ಮತ್ತು ಗ್ರೇಪ್ಸು ಬಾಕ್ಸಿಗೆ ತೊಗೊಂಡೋಗ್ಬೇಕು, ಕ್ಯಾರೆಟು ಚಾಪ್ ಮಾಡ್ಕೊಂಡು ಹೋಗಬೇಕು, ಪೀನಟ್ಸ್ ಅಂದರೆ ಕಡಲೆ ಬೀಜನ ನೆನೆಸಿ ತೊಗೊಂಡೋಗ್ಬೇಕು, ಮಿಲೆಟ್ಸ್ ನೆನೆಸ್ಬೇಕು. ಈ ಥರ ಬರ್ಕೊಂಬಿಟ್ರೆ ಇದನ್ನು ನಾನು 16ನೇ ಮಾಡ್ಕೊಂಬಿಡ್ತೀನಿ. 16th ನೈಟ್ ಮನೇಲಿ ಮಾಡ್ಕೋತೀನಿ. 17th ಇದು ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ದೋಸೆಗೆ ನೆನೆಸಿರ್ತೀನಲ್ಲ ಅದನ್ನು ರುಬ್ಬಬೇಕು, ಮತ್ತು ಯೂಟ್ಯೂಬು ಮಾಡಬೇಕು, ಈ ರೀತಿ ಪಾಸ್ತಾ ಮಾಡಬೇಕು, ಆ ಥರ ಏನೋ ಒಂದು ನನಗಿರುತ್ತಲ್ವ ಚೆಕ್ ಲಿಸ್ಟು, ಅದನ್ನು ಕೀವರ್ಡ್ಸ್ ಬರ್ಕೊಂಬಿಡ್ತೀನಿ. ನೆಕ್ಸ್ಟ್ ಡೇ ಏನು ರಂಗೋಲಿ ಹಾಕಬೇಕು ಅಂತಲೂ ಒಂದು ರಫಾಗಿ ಸುಮ್ಮನೆ ಕೂತ್ಕೊಂಡು ಸ್ಕೆಚ್ ಮಾಡ್ತಿರ್ತೀನಿ. ಇಲ್ಲಿ ಈ ಥರ ಇದೆ, ಬಟ್ ನನ್ನ ಮನೆ ಮುಂದೆ ಹಾಕಿದಾಗ ಚೆನ್ನಾಗೇ ಹಾಕ್ತೀನಿ. ಸುಮ್ಮನೆ ಕೂತ್ಕೊಂಡು ಇದು ನನ್ನದೇ ಇಮ್ಯಾಜಿನೇಷನ್ನು, ಎಲ್ಲೋ ನೋಡ್ಕೊಂಡು ಇದು ಮಾಡಿದ್ದಲ್ಲ, ನಾನೇ ಟ್ರೈ ಮಾಡಿದ್ದಿದ್ದು. ಸೊ ಆ ಥರ ಒಂದು ರಫಾಗಿ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ಇದನ್ನು ಹಾಕ್ತಾಯಿರ್ತೀನಿ. ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಯಿತಾ. ನೀವು ಡೆಫಿನೆಟ್ಲಿ ಯೂಸ್ ಆಗಿರುತ್ತೆ ನಿಮಗೆ 1%. ಹೌದು, ನಾವು ಇದನ್ನು ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ ನೀವು ಯಾವಾಗ ನೀವು ಅಂದ್ಕೊಂಡಿದ್ದನ್ನು ಬರ್ಕೊಂಡು ನೋಡ್ತೀರ ಅಲ್ವಾ, ಆಗ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ, ಈಗ ಫಸ್ಟ್ ಬಂದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿದ್ನಲ್ಲ, ಒಂದೊಂದು ದಿನ ಒಂದೊಂದು ತೊಗೋತೀನಿ. ಒಂದಿನ ಜೀರಿಗೆನ ಕುದಿಸಿ ತೊಗೋತೀನಿ. ಒಂದಿನ ಸೋಂಪು, ಒಂದಿನ ಧನಿಯಾ, ಒಂದಿನ ಚಕ್ಕೆ, ಇನ್ನೊಂದು ದಿನ ಮೆಂತ್ಯನ ಬರೀ ನೆನೆಸಿ ಆ ನೀರನ್ನು ಕುಡಿತೀನಿ. ಸುಮಾರು ಸತಿ ವ್ಲಾಗ್ಸಲ್ಲಿ, ಶಾರ್ಟ್ಸಲ್ಲಿ ತೋರಿಸಿದ್ದೀನಿ ನಾನು ಅದನ್ನು. ಆ ನೀರನ್ನು ಕುಡಿಬೇಕು. ಅದು ನೆನೆಸಿರೋ ಮೆಂತ್ಯನ ಅಗೆದು ತಿಂದರೆ ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡೋಕ್ಕೆ, ಹೇರ್ ಫಾಲು, ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದೆಲ್ಲ. ನೆಕ್ಸ್ಟ್ ಲೆಮನ್ನು ಮತ್ತು ಪುದೀನ. ಏನು ಮಾಡ್ಕೋತೀನಿ ಅಂದರೆ ಇದನ್ನು ಬೆಳಗ್ಗೆನೂ ಕೆಲವು ಸತಿ ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ನನ್ನ ವಾಟ್ರ್ ಬಾಟ್ಲ್ ಇರುತ್ತಲ್ವ, ನನ್ನ ಕಾಲೇಜಲ್ಲೂ ತೊಗೊಂಡೋಗ್ತೀನಲ್ವ, ಆ ವಾಟ್ರ್ ಬಾಟ್ಲಲ್ಲಿ ಲೆಮನ್ನು ಮತ್ತು ಪುದೀನ ಹಾಕಿ ಇಟ್ಕೊಂಡಿರ್ತೀನಿ. ನೀವು ನಂಬಲ್ಲ, ಆ ನೀರನ್ನ ಕುಡಿತಾ ಇದ್ದರೆ ಎಷ್ಟು ರಿಫ್ರೆಶಿಂಗ್ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕಾಗಿ ಕೆಲವು ಸತಿ ಬೂದುಗುಂಬಳಕಾಯಿ ತಂದು ಇಟ್ಕೊಂಡಿರ್ತೀನಿ. ಅದು ಸಿಪ್ಪೆ ಎಲ್ಲ ತೆಗೆದು ಒಂದು 10 ಕ್ಯೂಬ್ಸು, ಈ ಥರ ಕ್ಯೂಬ್ಸ್ನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ, ಸ್ವಲ್ಪ ನೀರು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು, ಕೆಲವು ಸತಿ ಉಪ್ಪನ್ನು ಹಾಕ್ಕೊಳ್ಳಲ್ಲ, ಬರೀ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಕುಡ್ಕೊಂಡ್ಬಿಡ್ತೀನಿ. ಮತ್ತು ಸೋರೆಕಾಯಿ. ಇದಿಷ್ಟುರ್ದು ಈಗ ನನ್ನ ಮುಂದೆ ಇಷ್ಟು ಲಿಸ್ಟ್ ಇದೆ ಅಂದರೆ, ನಾನು ಫಾರ್ ಎಕ್ಸಾಂಪಲ್ ಇವತ್ತು ನಾನು ಶೂಟ್ ಮಾಡ್ತಿರೋದು 26ನೇ ತಾರೀಕು, ಆಯಿತಾ.
26ನೇ ತಾರೀಕು ಇನ್ನೂ ಟಿಕ್ ಮಾಡಿಲ್ಲ, ಯಾಕೆಂದರೆ ರಾತ್ರಿ ನಾನು ಮಾಡೋದಿದ್ದು. ನಾನು ಶೂಟ್ ಮಾಡ್ತಾ ಇರೋದು ಈಗ 7 ಗಂಟೆಗೆ, 10 ಗಂಟೆ ಕೂತ್ಕೊಂಡು ನಾನು ಟಿಕ್ ಮಾಡೋದು. ಸೊ ನಿಮ್ಮ ಹತ್ರ ಜೆನ್ಯೂನಾಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಟಿಕ್ ಮಾಡಿಲ್ಲ ಅಂದರೆ ಟಿಕ್ ಮಾಡಿಲ್ಲ ಅಂತಲೇ ಹೇಳ್ತೀನಿ, ಮಾಡಿಲ್ಲ ಅಂದರೆ ರಾಂಗ್ ಅಂತಲೇ ಹೇಳಿದ್ದೀನಿ. ವಾಕಿಂಗ್ ಮಾಡಿಲ್ಲ ಅಂದರೆ ನಾನು ರಾಂಗ್ ಅಂತಲೇ ಹಾಕಿದ್ದೀನಿ. ಏನೋ ಫೇಕಾಗಿ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಆ ಥರ ಎಲ್ಲ ಏನೂ ಇಲ್ಲ. ನನ್ನ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿಲ್ಲ, ಅದನ್ನು ರಾಂಗ್ ಅಂತಲೇ ಹಾಕಿದ್ದೀನಿ. ಯಾವಾಗ ಆಗಿದೆ ಅದನ್ನು ರೈಟ್ ಅಂತ ಹಾಕಿದ್ದೀನಿ. ಸೊ ಆ ಥರ ಏನಿದೆ ಅದನ್ನು ಓಪನಾಗಿ ಟ್ರಾನ್ಸ್ಪರೆಂಟಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಈ ಥರ ನಾನು ಈಗ 26th ಅಲ್ವಾ, 26th ಕುತ್ಕೋತೀನಿ, ನಾಳೆ ಬೆಳಗ್ಗೆ ಸೋಂಪುದು ಮಾಡ್ಕೊಳ್ಳೋಣ ಅಂತ ತಲೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ, ಆಯಿತಾ. ನೆಕ್ಸ್ಟ್ ಬಂದು ಇದೆಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಒಂದು ಡೈಜೆಷನ್ ಚೆನ್ನಾಗಾಗುತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಒಂದು 30 ಕ್ರಾಸ್ ಆಗಿದೆ ಅಂದರೆ ನಮ್ಮ ಲೇಡೀಸ್ಗೆಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ತುಂಬ ಜಾಸ್ತಿ. ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸಿಗೆ ಬರುತ್ತೆ, ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೆಕ್ಸ್ಟು ಬಾಡಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಈ ಆ್ಯಶ್ ಗಾರ್ಡ್ ಅಂತೂ ಬೂದ್ಕುಂಬಳಕಾಯಿ ಎಲ್ಲರಿಗೂ ಗೊತ್ತು, ಸುಮಾರು ಜನಕ್ಕೆ ಗೊತ್ತು ಏನೇನು ಬೆನಿಫಿಟ್ಸು ಏನು ಅಂತ ಎಲ್ಲ. ಬಟ್ ನಾವು ಈ ಥರ ಬರ್ಕೊಂಡಾಗ ಇದೆಲ್ಲ ತಲೆಯಲ್ಲಿರುತ್ತೆ, ನೀವು ನಂಬಲ್ಲ, ಯಾವಾಗನ ಬರ್ಕೊಂಡು ನೋಡಿ ಆಯಿತಾ. ಕಣ್ಣು ಮುಂದೆ ನಿಮ್ಗೆ ಇದೆಲ್ಲ ಪಾಯಿಂಟ್ಸು ಬರ್ತಾ ಇರುತ್ತೆ, ತಲೆಯಲ್ಲಿ ಇದೆಲ್ಲ ಬರ್ತಿರುತ್ತೆ. ಅಯ್ಯೋ ನನ್ನ ಹೊಟ್ಟೆಲಿ ಡೈಜೆಷನ್ ಚೆನ್ನಾಗಾಗಬೇಕು, ಬಾಡಿಯಲ್ಲಿ ಡಿಟಾಕ್ಸಿಫಿಕೇಷನ್ ಆಗ್ತಾ ಇರಬೇಕು ಅಂದರೆ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಇರ್ತೀರ. ಇಷ್ಟು ವೆರೈಟೀಸ್ ಇದೆ, ನಾವು ಒಂದೇ ಮಾಡಬೇಕು ಅಂತ ಏನಿಲ್ಲ. ಕೆಲವು ಸತಿ ನಾನು ಏನು ಮಾಡ್ಕೊಂಡಿರ್ತೀನಿ ಅಂದರೆ, ಜೀರಿಗೆ, ಸೋಂಪು, ಧನಿಯಾ, ಚಕ್ಕೆ ಮತ್ತು ಸ್ವಲ್ಪ ಏಲಕ್ಕಿ, ಇದನ್ನೆಲ್ಲ ಓಂಕಾಳು, ಒಂದೊಂದು ಸತಿ ಓಂಕಾಳು ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಆಯಿತಾ, ಕ್ಯಾರಮ್ ಸೀಡ್ಸ್ ಅಂತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೋತಾ ಇರ್ತೀನಿ. ಸೊ ಈ ರೀತಿ ಹೆಲ್ಪ್ ಆಗುತ್ತೆ. ಇದ್ರ ಕತೆ ಮುಗೀತಾ. ನೆಕ್ಸ್ಟ್ ಬಂದು ನೋಡಿ, ನೆಕ್ಸ್ಟ್ ಏನು, ವಾಕಿಗೆ ಹೋಗ್ತಾ ಇದ್ದೀನಾ ಅಂತ. ಸೆಕೆಂಡ್ ಸೆಕ್ಟರ್ ಬಂದು ವಾಕಿಗೆ ಹೋಗ್ತಾ ಇದ್ದೀನಾ ಅಂತ. ಕೆಲವು ಸತಿ ಹೆಂಗೆ ವಾಕಿಗೆ ಹೋಗ್ತೀನಿ ಅಂದರೆ, ನನಗೆ ಎಷ್ಟೋ ಸರಿ ಮೋಟಿವೇಟೆಡ್ ಆಗಿದ್ದಾಗ ಹೋಗೋದು ಈಸಿ. ಬಟ್ ನಮಗೆ ಮೋಟಿವೇಶನ್ ಇಲ್ಲಿದ್ದಾಗ ಅಂದರೆ, ಏನು ನಮಗೆ ಮೋಟಿವೇಶನ್ನು, ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊತ ಹೋಗಿ, ಇಲ್ಲ ಅಮ್ಮನ ಜೊತೆನೋ, ರಿಲೇಟಿವ್ಸ್ ಜೊತೆನೋ, ಫ್ರೆಂಡ್ಸ್ ಜೊತೆನೋ ಮಾತಾಡ್ಕೊತ ಹೋಗ್ತಾ ಇರ್ತೀನಿ. ಇಲ್ಲ ನಾವು ಹಳೇ ಕಾಲದಲ್ಲಿ ಎಷ್ಟೊಂದು ಫಿಲಮ್ಮು ಕೇಳ್ತಾ ಇದ್ವಿ ರೇಡಿಯೋದಲ್ಲಿ. ಆ ಥರ ನೀವು ನಂಬಲ್ಲ, ನಾನು ಬಿಗ್ ಬಾಸ್ನ ಅಥವಾ ಯಾವುದೋ ಒಂದು ಶೋನ, ಫಿಲಮ್ನ ಕೇಳ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಪಾಡ್ಕ್ಯಾಸ್ಟು, ಹೆಂಗೆ ಲೈಫ್ನ ಲೀಡ್ ಮಾಡಬೇಕು, ಹೆಂಗೆ ಮಕ್ಳಿಗೆ ಓದಿಸ್ಬೇಕು, ಅಥವಾ ನನ್ನ ಲೆಕ್ಚರ್ ಬಗ್ಗೆ, ನಾನು ಕ್ಲಾಸಿಗೆ ಪ್ರಿಪೇರ್ ಆಗೋ ಲೆಕ್ಚರ್ ಬಗ್ಗೆ, ಇದೆಲ್ಲನೂ ಒಂಥರ ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಪಾರ್ಟ್ನರ್ ಬಂದರೆ ಬೆಸ್ಟ್, ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ರೆ ಟೈಮೇ ಗೊತ್ತಾಗಲ್ಲ. ಇದು ರೇರ್, ನಮ್ಮ ಹಸ್ಬೆಂಡ್ ಬರೋದು ತುಂಬ ರೇರು. ನಿಮ್ಮ ಜೊತೆ ಪಾರ್ಟ್ನರ್ಸ್ ಬರ್ತಾರೆ ಅಂದರೆ ಪ್ಲೀಸ್ ಕರ್ಕೊಂಡು ಹೋಗಿ ಆಯಿತಾ. ಬರ್ತಾರೆ ಇಲ್ಲ ಅಂತಲ್ಲ, ಬಟ್ ಬರದೇ ಇದ್ದರೆ ನೀವೇ ಇಂಡಿಪೆಂಡೆಂಟಾಗಿ ಹೋಗ್ತಾಯಿರಿ. ಇಲ್ಲ ಮಕ್ಕಳ ಜೊತೆ ಹೋಗಿ, ಅದು ಇನ್ನೂ ಬೆಸ್ಟ್. ಅವ್ರನ್ನ ಕಾಡ್ಕೊಂಡು ಮಾಡಿಕೊಂಡು ವಾಕಿಂಗ್ ಮಾಡಿದೆ ಗೊತ್ತಾಗಲ್ಲ. ನೆಕ್ಸ್ಟು ಸ್ಮಾರ್ಟ್ ವಾಚ್ ತೊಗೊಂಡೋಗ್ತೀನಿ. ಸ್ಮಾರ್ಟ್ ವಾಚ್ ತೊಗೊಂಡಾಗ ಸ್ಟೆಪ್ ಕೌಂಟ್ ಗೊತ್ತಾಗುತ್ತಲ್ವ, ಅದೊಂಥರ ನಮ್ಮ ಮೋಟಿವೇಶನ್ನ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ತುಂಬ ನನಗೆ ಇಷ್ಟ ಆಗೋದು ಅಂದರೆ, ನಮಗೆ ಇರುವಂಥ ಸ್ಟ್ರೆಸ್ ಲೈಫಲ್ಲಿ ನೇಚರ್ ಜೊತೆ ಮತ್ತು ಫ್ರೆಶ್ ಏರ್ನ ತೊಗೊಳ್ಳೋದು, ಗಿಡ ಮರಗಳನ್ನ ಎಲ್ಲ ನೋಡೋದು, ಪಕ್ಷಿ ಪ್ರಾಣಿಗಳನ್ನ ನೋಡೋದು ಒಂಥರ ರಿಫ್ರೆಶ್ಮೆಂಟು, ಅದೊಂಥರ ಮೋಟಿವೇಶನ್ನು. ಸೊ ಇವೆಲ್ಲ ನನಗೆ ಎಸ್ಪೆಷಲಿ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂದರೆ ಇದೇನೆ. ಈಗ ಯಾವ್ದಾನ ಶೋ ನೋಡಿಲ್ಲ, ನಿಮಗೆ ಸೀರಿಯಲ್ ಇಷ್ಟ ಆಯಿತಾ, ಸೀರಿಯಲ್ನ ಕೇಳ್ಕೊಂಡೇ ಹೋಗಿ, ಅವ್ರ ಫೇಸೇ ನೋಡಬೇಕು ಅಂತ ಏನಿಲ್ಲ, ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಂಡು ಹೋಗಿ. ನಿಮ್ಮ ಲೈಫ್ಗೆ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಹಾಗೆ. ನೆಕ್ಸ್ಟ್ ಥರ್ಡ್ ಪ್ಯಾರಾಮೀಟರ್ ಬಂದು ಹೆಲ್ದಿ ಡಯಟ್ ಅಂದರೆ ಏನು. ನನ್ನ ಡೈಲಿಯಲ್ಲಿ ಕಲರ್ಫುಲ್ ಪ್ಲೇಟ್ ನಾನು ರೆಡಿ ಮಾಡಿದ್ದೀನ. ವೆಜಿಟೇಬಲ್ಸ್ ಆ್ಯಡ್ ಕಲರ್ಸ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಕಲರ್ಸ್ ಟು ದ ಲೈಫ್ ಆಲ್ಸೋ. ಮೋರ್ ಕಲರ್ಫುಲ್ ಪ್ಲೇಟ್ಸು, ಮೋರ್ ಕಲರ್ಫುಲ್ ಲೈಫು. ಅದು ಹೆಂಗೆ ನಾವು ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಸೊಪ್ಪು ಪ್ರತಿದಿನ ಒಂದನ ವೆರೈಟಿ ಏನಾದ್ರು ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವ. ಫ್ರೂಟ್ಸು, ಡ್ರೈ ಫ್ರೂಟ್ಸು, ಸ್ಪ್ರೌಟ್ಸು, ಮಿಲ್ಲೆಟ್ಸು, ಮತ್ತು ರೆಡ್ ರೈಸು, ಬ್ಲ್ಯಾಕ್ ರೈಸು, ಬ್ರೌನ್ ರೈಸು ಆಲ್ಟರ್ನೇಟ್ ಮಾಡ್ಕೊಂಡು ಯೂಸ್ ಮಾಡೋದು. ಒಕೇಶ್ನಲಿ ನಾವು ಜಂಕ್ ಫುಡ್ನ ತಿಂತೀವಿ, ಇಲ್ಲೇ ಇಲ್ಲ ಆ ಥರ ಎಲ್ಲ ಏನು ಸುಳ್ಳು ಹೇಳಲ್ಲ. ಇದೆಲ್ಲ ಮೇಜರ್. ಒಂದು ತಿಂಗಳಲ್ಲಿ ಒಂದು 26-27 ಡೇಸ್ ಇದೆ, ಆದರೆ ಒಂದು 3 ದಿನ ಈ ಥರ ಇದ್ದೇ ಇರುತ್ತೆ ಆಯಿತಾ. ಇಲ್ಲಾಂದರೆ 2 ತಿಂಗಳಲ್ಲಿ 3 ದಿನ ಈ ಥರ ಇದ್ದೇ ಇರುತ್ತೆ. ಇದನ್ನೆಲ್ಲ ಫಾಲೋ ಮಾಡೋದು ಕೆಲವು ಸತಿ ಕಷ್ಟ. ಎಸ್ಪೆಷಲಿ ನಮ್ಮ ಮನೇಲಿ ನನ್ನ ದೊಡ್ಡ ಮಗಳಿಗೆ ಕಷ್ಟ. ಅವಳು ತರಕಾರಿ ತಿನ್ನು, ಫ್ರೂಟ್ಸ್ ತಿನ್ನು ಅಂದರೆ ಕಷ್ಟ ಅವಳಿಗೆ. ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಆಮೇಲೆ ನಾವು ಸ್ಟ್ರಾಂಗಾಗಿ ಒಂದು ಮೈಂಡ್ ಸೆಟ್ನ ಕ್ಲಿಯರಾಗಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲ, ನಾನು ಈ ರೀತಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನೇ ಫಾಲೋ ಮಾಡೋದು. ಯಾಕೆಂದರೆ ಕಿಚನಲ್ಲಿ ಫುಲ್ ಅಥಾರಿಟಿ ನಮ್ಮದೇ ಇರುತ್ತೆ. ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡ್ಕೊಳ್ತೀವಿ, ಯಾವ ರೀತಿ ಫ್ಯಾಮಿಲಿಗೆ ಅಡುಗೆ ಮಾಡಾಕ್ತೀವಿ, ಹೆಲ್ದಿ ಮೈಂಡ್ ಸೆಟ್ನ ಯಾವ ರೀತಿ ತರಿಸ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ.
ಕೆಲವು ಸತಿ ಅವರೆಲ್ಲ ಕನ್ವಿನ್ಸ್ ಆಗಲ್ಲ. ಈಗ ಕೆಲವು ಸತಿ ಮಿಲ್ಲೆಟ್ ದೋಸೆ ಅವ್ರಿಗೆ ಇಷ್ಟ ಆಗಲ್ಲ. ಆ ಥರ ಇದ್ದರೆ ನಾನು ನಾರ್ಮಲ್ ದೋಸೆನೇ ಮಾಡಿಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನೀವೂ ಅಷ್ಟೇ ತುಂಬ ಫೋರ್ಸ್ ಮಾಡಿ ಅವ್ರಿಗೆಲ್ಲ ಇದು ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೋಡಿ, ಆದಷ್ಟು ನಾನು ಹೇಳ್ತಾ ಇರೋದು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಹೋಗ್ತಾ 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 ಅವ್ರಿಗೂ ಹೆಲ್ತ್ ಬೆಲೆ ಗೊತ್ತಾಗುತ್ತೆ. ಬಟ್ ನೀವು ಅಟ್ಲೀಸ್ಟ್ ಟ್ರೈ ಮಾಡೋಕ್ಕೆ ತಪ್ಪೇನೂ ಇಲ್ಲ ಅಲ್ವಾ? ಸೊ ಈ ರೀತಿ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಕಿಡ್ಸ್ ಸ್ಟಡೀಸ್ ಅಂದರೆ ಏನು? ಡೈಲಿ 2ರಿಂದ 3 ಸಬ್ಜೆಕ್ಟ್ಸ್ನ ಓದಿಸ್ತೀನಿ, ಆಯಿತಾ? ಇವೆಲ್ಲ ಪ್ಯಾರಾಮೀಟರ್ಸ್ನ ನಾನು ನೋಡ್ಕೊಳ್ತೀನಿ. ಅಂದರೆ ಎಸ್ಪೆಷಲಿ ಚಿಕ್ಕ ಮಗಳಿಗೆ ಲರ್ನಿಂಗ್ ಆಗ್ತಾ ಇದೆಯಾ, ಅಂದರೆ ಅವಳು ಕಲಿತಾ ಇದ್ದಾಳ, ಸ್ಪೀಕಿಂಗು ಹಿಂದಿ, ಕನ್ನಡ, ಇಂಗ್ಲೀಷು ಯಾವ ರೀತಿ ಮಾತಾಡ್ತಾ ಇದ್ದಾಳೆ, ಓದಕ್ಕೆ ಬರ್ತಿದ್ಯಾ, ಬರೆಯೋಕ್ಕೆ ಬರ್ತಿದ್ಯಾ, LSRW ಅಂತೀವಿ, ಇದೆಲ್ಲ ಸ್ಕಿಲ್ಸು ಬರಬೇಕು. ಇದೆಲ್ಲ ಸ್ಕಿಲ್ಸ್ ಬರೋ ಹಂಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಅಂದರೆ ಏನಾದರೂ ಕ್ವಶನ್ ಆನ್ಸರ್ಸ್ ಕಲಿಸ್ತೀನಿ. ಅಂದರೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತೀನಿ, ಟೆಕ್ಸ್ಟ್ ಬುಕ್ ಓದಿಸ್ತೀನಿ, ಹ್ಯಾಂಡ್ ರೈಟಿಂಗ್ ಬರೆಸ್ತೀನಿ, ಆನ್ಸರ್ ಬರೆಸ್ತೀನಿ, ಹೋಮ್ವರ್ಕ್ ಬರೆಸ್ತೀನಿ. ಸೊ ಇದೆಲ್ಲ ಒಂದು ಕಾಲು ಗಂಟೆ ಮಾಡಿದ್ರು ಮೋರ್ ದೆನ್ ಎನಫ್. ಡೈಲಿ ವರ್ಕ್ಶೀಟ್ ಅಂತ ಮಾಡ್ಕೋತೀನಿ. ಅಂದರೆ ಈಗ ಟೇಬಲ್ಸ್ ಕೊಡ್ತೀನಿ ಅಂದ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ 46 × 2 ಆ ಥರ ಏನಾದರೂ ಒಂದು ವರ್ಕ್ಶೀಟ್ನ ಪ್ರಿಪೇರ್ ಮಾಡಿ, EVSದು, ಕನ್ನಡದು, ಕಾಗುಣಿತ ಅದು, ಹಿಂದಿ ಬಾರಾಕಡಿ ಆ ಥರ ಎಲ್ಲ ವರ್ಕ್ಶೀಟ್ ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತೀನಿ. ಡೈಲಿ ವರ್ಕ್ಶೀಟ್ ಇಷ್ಟಿಷ್ಟು ಉದ್ದ ಏನಿರಲ್ಲ, ಒಂದು 5 ಕ್ವಶನ್ ಕೊಟ್ಟರು ಸಾಕು. ಇದನ್ನೆಲ್ಲ ನಾನು ನೈಟೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಪ್ರಿಪೇರ್ ಮಾಡ್ಕೊತೀನಿ, ಇಲ್ಲ ಲಂಚ್ ಬ್ರೇಕಲ್ಲೋ ಯಾವಾಗ ಟೈಮ್ ಗ್ಯಾಪ್ ಸಿಗುತ್ತೋ, ಇಲ್ಲಾಂದರೆ ನಾನು ಅಡುಗೆ ಮಾಡ್ತಾಯಿದ್ದೆ ಯೋಚನೆ ಮಾಡ್ತೀನಿ ಏನು ಕೊಡೋದು ಅಂತ, ಆ ರೀತಿ. ನೆಕ್ಸ್ಟು 2 to 3 hours ಸ್ಪೆಂಡ್ ಮಾಡಬೇಕು. 1 hour ನಾನು ಅವಳಿಗೆ ಟೀಚ್ ಮಾಡ್ತೀನಿ. 2ರಿಂದ 3 ಗಂಟೆ ಟೈಮು ದೇವರಾಣೆ ನಾನು ಫುಲ್ಲಾಗಿ ಕೊಡೋಕ್ಕೆ ಆಗಲ್ಲ. 1 hour ನೀಟಾಗಿ ಪಕ್ಕದಲ್ಲಿ ಕೂತ್ಕೊಂಡು ಟೀಚ್ ಮಾಡ್ತೀನಿ. ಇದು ಅಂತ. ಎಕ್ಸಾಮ್ ಟೈಮಲ್ಲಿ ಬಿಡಿ, ಒಂದು 4-5 hour ಅವಳು ಪಕ್ಕದಲ್ಲೇ ಕೂತಿರ್ತೀನಿ. ಡೈಲಿ ಬೇಸಿಸಲ್ಲಿ ಹೇಳಿರೋದಿದು. 1 hour ಅವಳು ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀನಿ. 2 hour ಅಡುಗೆ ಮಾಡ್ಕೊತ ಓದಿಸ್ತೀನಿ. ಅಲ್ಲೇ ಟೇಬಲೆಲ್ಲ ಹಾಕ್ಸಿದ್ದೀನಿ, ಸುಮಾರು ಬ್ಲಾಗ್ಸಲ್ಲಿ ತೋರಿಸಿದ್ದೀನಲ್ಲ. ಇಲ್ಲಿ ಅಡುಗೆ ಮನೆ ಇದೆ ಅಂದರೆ, ಇಲ್ಲಿ ಸ್ಟವ್ ಇದೆ ಅಂದರೆ ಇಲ್ಲಿ ಅಡುಗೆ ಮಾಡ್ಕೊತ, ಇಲ್ಲಿ ಚಾಪೆ ಅಥವಾ ಚೇರ್ ಈ ಥರ ಹಾಕ್ಕೊಂಡು, ಇಲ್ಲಿ ಡಿಸ್ಟೆನ್ಸ್ ಇದೆ, ಅಡುಗೆ ಮನೆ ದೊಡ್ಡದಾಗಿದೆ ನಮ್ಮದು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ. ಅವಳಿಗೆ ಇಲ್ಲಿ ಅಡುಗೆ ಮಾಡ್ಕೊತ ನಾನು ಏನಾದ್ರು ಡೌಟ್ ಇದ್ದರೆ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇರ್ತೀನಿ, ಆಯಿತಾ? ನೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಬರೆಸ್ತಾ ಇರ್ತೀನಿ, ಟೇಬಲ್ಸ್ ಕೇಳ್ತೀನಿ, ಸ್ಪೆಲ್ಲಿಂಗ್ಸ್ ಕೇಳ್ತೀನಿ. ಸೊ ಈ ರೀತಿ ಕಿಡ್ಸ್ ಸ್ಟಡೀಸ್ ನಾನು ಪ್ರತಿದಿನ ಮಾಡಿದ್ದಿನ ಅಂತ ಟಿಕ್ ಮಾಡ್ತಾ ಇರ್ತೀನಿ. ಕೆಲವು ಸತಿ ಟೈಮ್ ಆಗಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ಲು ನಾನಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ರಾಂಗ್ ಮಾಡ್ಕೋತೀನಿ. ಇಬ್ರಿಗೂ ಟಿಕ್ ಓದಿಸಿದ್ದೀನಿ ಅಂದರೆ 1 ಟಿಕ್ ಕೊಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಬಂದು ಮೀಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರೆದಿದ್ದೀನಿ. ಅಂದರೆ ಏನು ಅಂದರೆ, ಎಲ್ಲ ದಿನವೂ ಸೇಮ್ ಇರಲ್ಲ, ಆಯಿತಾ? ಅಟ್ಲೀಸ್ಟ್ 3 ಮೀಲ್ಸಲ್ಲಿ 2 ಮೀಲ್ಸ್ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅಂದರೆ ಒಳ್ಳೆ ತರಕಾರಿ, ಸ್ಪ್ರೌಟ್ಸು, ಕಾಳುಗಳು ಆ ಥರ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವ ಅಂತ. ಈಗ ನಾನು ಕೆಲವು ಸತಿ ಪುಳಿಯೋಗರೆ ಮಾಡಲ್ಲ, ಉಪ್ಪಿಟ್ಟು ಮಾಡಲ್ಲ, ಪ್ಲೇನ್ ಶಾವಿಗೆ, ಪಾಸ್ತಾ, ಮ್ಯಾಗಿ ಇದೆಲ್ಲ ಮಾಡಲ್ಲ ಅಂತ ಕೇಳಿದ್ರೆ ಮಾಡ್ತೀನಿ, ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಅದರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಪುಳಿಯೋಗರೆ ಮಾಡಿದ್ದೀನಿ ಅಂದರೆ ಅದರಲ್ಲಿ ಏನೂ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಕಡಲೆ ಬೀಜ ಜಾಸ್ತಿ ಪ್ರೋಟೀನ್ ಅಂದರೆ ಇರುತ್ತೆ ಅಷ್ಟೇ, ಎಳ್ಳು ಅದೆಲ್ಲ ಸ್ವಲ್ಪ ಫ್ಯಾಟು. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು, ಸ್ಪ್ರೌಟ್ ಸಲಾಡು ಅದನ್ನು ಕಾಂಪ್ಲಿಮೆಂಟ್ ಮಾಡಿಬಿಡ್ತೀನಿ. ಈಗ ನಾನು ಪುಳಿಯೋಗರೆ ಮಾಡಿದ್ದೀನಿ ಅಂದರೆ ಇದರಲ್ಲಿ ಇದಾದರೂ ಅವ್ರಿಗೆ ಕೊಡ್ತಾ ಇರ್ತೀನಿ. ಈಗ ಪ್ಲೇನ್ ಉಪ್ಪಿಟ್ಟು ಮಾಡ್ತೀವಿ, ಪ್ಲೇನ್ ಶಾವಿಗೆ ಉಪ್ಪಿಟ್ಟು, ಯಾಕೆಂದರೆ ನಾವು ಮನುಷ್ಯರು, ನಮಗೂ ರೊಟೀನಾಗಿ ಒಂದೇ ಸಮ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಕೆಲವು ಸತಿ ಟೈಮ್ ಸೇವ್ ಮಾಡಬೇಕು ಅಂತ ನಾವು ಏನೋ ಒಂದು ಮಾಡಿಬಿಡ್ತೀವಿ, ಉಪ್ಪಿಟ್ಟು, ವೈಟ್ ಉಪ್ಪಿಟ್ಟು ಮಾಡ್ತೀವಿ. ನಾನು ಅದನ್ನೆಲ್ಲ ಮಾಡ್ತಾಯಿರ್ತೀನಿ. ಪಾಸ್ತಾ ಮಕ್ಕಳಿಗೆ ಇಷ್ಟ ಅಂತ ಪಾಸ್ತಾ ಮಾಡ್ತಿರ್ತೀನಿ. ಅದೆಲ್ಲ ಮಾಡಿದಾಗ ಸೊ ಈ ರೀತಿ ಏನಾದರೂ ಒಂದು ನ್ಯೂಟ್ರಿಯೆಂಟಾಗಿ ಆ್ಯಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ 6th ಬಂದು ಕ್ಲೀನಿಂಗು ಅಲ್ವಾ? ಕ್ಲೀನಿಂಗ್ ಹಾಕ್ಕೊಂಡಿದ್ದೀನಿ. ಕ್ಲೀನಿಂಗ್ ಅಂದರೆ ಏನು? 10 to 15 minutes ಕ್ಲೀನಿಂಗಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ. ಏನಾದ್ರು ಒಂದು ಸೆಕ್ಷನ್ನ ನೈಟೇ ಡಿಸೈಡ್ ಮಾಡ್ಕೊಂಡಿರ್ತೀನಿ. ಅದನ್ನು ಮಕ್ಕಳ ಜೊತೆ ಶೇರ್ ಮಾಡಿಕೊಂಡು ಕೆಲಸ ಮಾಡ್ಕೋತೀನಿ. ನಾನು ಈ ಜೊತೆ ಚಿನ್ನಿ ಜೊತೆ ನೀವು ಇದನ್ನು ಮಾಡಿ, ನೀವಿಷ್ಟು ಬಟ್ಟೆ ಮಡಚಿ, ನಾನಿಷ್ಟು ಬಟ್ಟೆ ಮಡಿಸ್ತೀನಿ, ಅಥವಾ ನಾನು ಬಟ್ಟೆ ಮಡಿಸ್ತೀನಿ. ಈ ಥರ ಏನಾದ್ರು ಒಂದು ಡಸ್ಟಿಂಗ್ ಕೆಲಸ ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಹಸ್ಬೆಂಡ್ ಜೊತೆ ಅಂದರೆ ಅವ್ರು ಫ್ರೀ ಆದಾಗ ಹೆಲ್ಪ್ ಮಾಡ್ತಾರೆ. ಫ್ರೀ ಇಲ್ಲ ಅಂದರೆ ಏನು ಇದು ಮಾಡೋಕ್ಕೆ ಹೋಗಲ್ಲ, ಕೇಳೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇನ್ಲಾಸು ಅಷ್ಟೇ. ನಾನು ಏನಕ್ಕೆ 2 ಇಮೋಜಿಸ್ ಬರ್ತಿದ್ದೀನಿ ಅಂದರೆ, ಅವ್ರು ಹೆಲ್ಪ್ ಮಾಡಿದ್ರೆ ಫೈನ್, ಹೆಲ್ಪ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅವ್ರು ಮಾಡಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಿಮ್ಮ ಕರ್ತವ್ಯನ ಮಾಡ್ಕೊಂಡು ಹೋಗಿ.
ನೆಕ್ಸ್ಟ್ ಬಂದು ಎಲ್ಲ ಕ್ಲೀನಿಂಗ್ ಈಗ ಏನು ಮಾಡಬೇಕು, ಒಂದು ಶೋಕೇಶ್ ಕ್ಲೀನ್ ಮಾಡಬೇಕು. ಅದಕ್ಕೆ ಏನೇನು ಬೇಕು, ಒಂದು ಡಸ್ಟಿಂಗ್ ಮಾಬ್ ಏನಾದ್ರು ಬೇಕು, ಬಟ್ಟೆ ಬೇಕು, ಸ್ಪ್ರೇ ಬೇಕು, ಅದನ್ನೆಲ್ಲ ಕೈಗೆ ಸಿಕ್ಕೋ ಹಂಗೆ ಇಟ್ಕೋಬೇಕು. ನೆಕ್ಸ್ಟು ಕಿವಿಗೆ ಇಯರ್ ಪಾಡ್ಸ್ ಹಾಕ್ಕೊಂಬಿಡ್ತೀನಿ, ಅಥವಾ ಯಾರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಸ್ಟಾಪ್ ವಾಚ್ ಆನ್ ಮಾಡ್ತೀನಿ. ಸ್ಟಾಪ್ ವಾಚ್ ಒಂಥರ ಮಿರಾಕಲ್ ಆದಂಗೆ ಕೆಲಸ ಮಾಡ್ತಾ ಇರುತ್ತೆ. ಆ ಥರ ಆನ್ ಮಾಡಿದ ತಕ್ಷಣ 10 to 15 ಮಿನಿಟ್ಸ್ ನಾನು ಕೆಲಸ ಮಾಡ್ಕೊತಾನೆ ಹೋಗ್ತೀನಿ. ನೀವು ಲೇಝಿ ಆಗಿದ್ದರೆ ಟೈಮ್ನ ಅಲಾಟ್ ಮಾಡಿ. ನಾನು ಕೆಲವು ಸತಿ ತುಂಬ ಲೇಝಿ, ಸಂಡೇಸ್ ನಾನು ಲೇಝಿ ಅಂದರೆ ಆಗ 10 to 11 ನಾನು ಕೆಲಸ ಮಾಡಲೇಬೇಕು, ಕ್ಲೀನ್ ಮಾಡಲೇಬೇಕು ಅಂತ, ಅಥವಾ 10 to 10:15, 10 to 10:30 ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ತೀನಿ. ಇಲ್ಲ ನೀವು ಆ್ಯಕ್ಟಿವ್ ಆಗಿದ್ದೀರಾ, ನೀವು ತುಂಬ ಆ್ಯಕ್ಟಿವ್ ಪರ್ಸನ್ನು ಅಂದ್ಕೊಂಡ್ರೆ ನಿಮ್ಮ ಕಂಫರ್ಟಬಲ್ ಟೈಮಲ್ಲಿ ಕ್ಲೀನ್ ಮಾಡಿ, ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಲೇಝಿ ಅಂದರೆ ನಮ್ಮನ್ನು ಆ್ಯಕ್ಟಿವ್ ಮಾಡೋದೇ ನಮ್ಮ ಅಲಾಟೆಡ್ ಟೈಮ್. ನೆಕ್ಸ್ಟ್ ಸೆಕ್ಷನ್ ಬಂದು ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ಮತ್ತು ಹೆಲ್ತ್, ಹಾಟ್ ವಾಟರ್ ಡ್ರಿಂಕಿಂಗ್ ಬಗ್ಗೆ. ಈಗ ಆಯಿಲಿಂಗ್ ಮಾಡ್ಕೋಬೇಕು. ಇದು ಕೂಡ ಮಕ್ಳಿಗೂ ಕೂಡ ಮಾಡ್ತಾಯಿರಿ. ನೀವು ಏನೇ ಕೇರ್ ತೊಗೊಂಡ್ರು ಕೂಡ ಮಕ್ಕಳಿಗೆ, ಪಾರ್ಟ್ನರ್ಸ್ಗೆಲ್ಲ ಕೇರ್ ತೊಗೊಳ್ಳಿ ಆಯಿತಾ. ಆಯಿಲಿಂಗ್ ಮಾಡಿದಾಗ ಕೆಲವು ಸತಿ ಹರಳೆಣ್ಣೆ ಹಚ್ಕೋಬೇಕು. ಇದೆಲ್ಲ ನನಗೆ ಮರ್ತೋಗುತ್ತೆ. ನಾನು ಯಾವಾಗ ಈ ಥರ ಟಿಕ್ ಮಾಡ್ಕೋತೀನಿ, ಡೈಲಿ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ಏನಿಲ್ಲ. ಅಟ್ಲೀಸ್ಟ್ ಏನಾದರೂ ಆಲ್ಟರ್ನೇಟ್ ಡೇಸಲ್ಲಿ 2 ದಿನ ಬಿಟ್ಟು ಮಕ್ಳಿಗೆ ಮಾಡಿದೆ, ಆ ಥರ ಎಲ್ಲ ಇದ್ದಾಗ ಈ ಥರ ಎಲ್ಲ ಟಿಕ್ ಮಾಡ್ಕೋತೀನಿ. ಈ ಥರ ನಂದು ಚೆಕ್ ಲಿಸ್ಟ್ ಇದೆ ಅಂದರೆ ಎಣ್ಣೆ ಅಪ್ಲೈ ಮಾಡೋದು ಮರೆಯಲ್ಲ. ಇಲ್ಲ ಅಂದರೆ ಒಂದು ವಾರ ಆದರೂ ಎಣ್ಣೆನ ಅಪ್ಲೈ ಮಾಡಿರಲ್ಲ. ಹರಳೆಣ್ಣೆ ಮತ್ತು ಕೊಬ್ಬರೆಣ್ಣೆ ಕೆಲವು ಸತಿ ಎರಡೂ ಮಿಕ್ಸ್ ಮಾಡ್ಕೋತೀನಿ. ಮಸಾಜ್ ಮಾಡ್ಕೋತೀನಿ ತಲೆಗೆ. ನಿಜವಾಗ್ಲೂ ಆಯಿತಾ, ನಾನೇ ಮಾಡ್ತಾಳೆ ನನಗೆ ಮಸಾಜು ತುಂಬ ಚೆನ್ನಾಗಿ. ಆ ಸ್ಟ್ರೆಸ್ ಲೈಫ್ಗೆ ಆ ಮಸಾಜಿಂಗ್ ಅನ್ನೋದು ಲೈಫ್ ಸೇವಿಂಗ್. ನಾನು ಮಕ್ಳಿಗೆ ಮಾಡ್ತಾಯಿರ್ತೀನಿ. ಸೊ ಆ ಥರ ಸ್ವಲ್ಪ ಮ್ಯೂಚುವಲಾಗಿ ಕೆಲಸ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಇದು ಒಂದು 10 ದಿನಕ್ಕೆ 15 ದಿನಕ್ಕೆ ಹೇರ್ ಪ್ಯಾಕ್ಸ್ ಹಾಕ್ಕೊಳ್ಳೋದು. ನಮ್ಮ ಕಣ್ಮುಂದೆ ಇದ್ದರೆ ಈ ಬುಕ್ ತೆಗೆದು ನೋಡೋದು ಆಯಿತಾ. ಹೈಬಿಸ್ಕಸ್ ಅಂದರೆ ದಾಸವಾಳದ್ದು ಎಲೆಗಳು, ಮೆಹಂದಿ ಎಲೆಗಳು ಅಥವಾ ಮೆಹಂದಿ ಪೌಡರ್, ಹೆನ್ನ ಪೌಡ್ರು, ಮೆಂತ್ಯ ಕಾಳನ್ನು ನೆನೆಸಿ ಅದನ್ನು ರುಬ್ಬಿ ಅದನ್ನು ಹಚ್ಕೊಳ್ಳೋದು. ಇದರಲ್ಲಿ ಯಾವುದಾನ ಒಂದು ಮಾಡಿಕೊಂಡ್ರು ಆಯಿತು ಆಯಿತಾ. ನೆಕ್ಸ್ಟ್ ಬಂದು ಸ್ಕಿನ್ನಲ್ಲಿ ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಹಚ್ಕೊಳ್ಳೋದು, ಮುಲ್ತಾನಿ ಮಿಟ್ಟಿ, ಹಾಲಿನ ಕೆನೆನ ಯೂಸ್ ಮಾಡ್ಕೊಳ್ಳೋದು. ನಾನು ಹೇಳ್ತೀನಲ್ಲ, ಹಿಂಗೆ ನೀಟಾಗಿ ನೀವು ಬರ್ಕೊಂಬಿಡಿ. ನಿಮ್ಮ ಸ್ಕಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ. ಬುಕ್ನ ತೆಗೀರಿ ಅಷ್ಟೇ. ನೋಡಿ, ಇದಿಷ್ಟೂ ಈ ವರ್ಷದ್ದು ಆಯಿತಾ. ಈ ವರ್ಷಕ್ಕೆ ಏನೇನು ಬೇಕು ಎಲ್ಲ ಬರ್ಕೊಂಬಿಡ್ತೀನಿ ನಾನು. ಈ ವರ್ಷದ ಡೈರಿನೇ ತೊಗೋಬೇಕು ಅಂತ ಏನಿಲ್ಲ. ಬರೋ ವರ್ಷದ್ದು ತೊಗೋಬೋದು, ಒಂದು 2 ವರ್ಷದ ಹಿಂದಿದ ಹಳೇ ಡೈಲಿನ ತೊಗೋಬೋದು. ಒಟ್ಟಿನಲ್ಲಿ ನಿಮ್ಮ ಹತ್ರ ಒಂದು ಬುಕ್ ಅಂತ ಇದ್ಬಿಟ್ರೆ ಅಂತೂ ನೀಟಾಗಿ ನೀವು ನಂಬಲ್ಲ, ನನಗೆ ಏನೇನಿದೆ ಎಲ್ಲ ಬರ್ಕೋತೀನಿ ನಾನು. ಎಲ್ಲ ಪ್ರತಿಯೊಂದು ಪಾಯಿಂಟ್ಸೂ ರಿಲೇಟೆಡ್ ಟು ಮೈ ಲೈಫ್. ಏನಾದ್ರು ಮರ್ತೋಗುತ್ತೆ ಅಂದರೆ ಇದರಲ್ಲಿ ಬರ್ಕೊಂಬಿಡ್ತೀನಿ. ಇದು ನನ್ನ ಪರ್ಸ್ನಲ್ ಡೈರಿ. ಇನ್ನೊಂದು ಪ್ರೊಫೆಷ್ನಲ್ ಡೈರಿ ಇದೆ. ನಾನು ಯಾವ ಕ್ಲಾಸ್ಗೆ ಹೆಂಗೆ ಪ್ರಿಪೇರ್ ಆಗಿ ಹೋಗಬೇಕು, ಯಾವ ಕ್ವಶನ್ ಪೇಪರ್ ಮಾಡಬೇಕು, ಅದೆಲ್ಲ ಆ ಥರ. ಪ್ರೊಫೆಷ್ನಲ್ದೇ ಬೇರೆ ಸಪ್ರೇಟ್ ಡೈರಿ, ಪರ್ಸ್ನಲ್ದೇ ಬೇರೆ, ಆ ಥರ ಮೇಂಟೈನ್ ಮಾಡ್ಕೋತೀನಿ. ಹೇಳ್ತಿದ್ನಲ್ಲ, ಹಾಲಿನ ಕೆನೆ, ಕಾಫಿ ಪೌಡ್ರು ಮತ್ತು ಸೀರಮ್ ಯಾವುದನ್ನು ಯೂಸ್ ಮಾಡ್ತಾಯಿದ್ರೆ ಸೀರಮು, ಮಾಯಿಶ್ಚರೈಸರು. ನೆಕ್ಸ್ಟು ಕೊಬ್ಬರಿ ಎಣ್ಣೆನೇ ಸುಮ್ಮನೆ ಅಪ್ಲೈ ಮಾಡಿದ್ರು ಆಯಿತು, ಸ್ಕಿನ್ ಎಷ್ಟೋ ಗ್ಲೋ ಬರುತ್ತೆ. ನೆಕ್ಸ್ಟ್ ಬಂದು ವಿಂಟರಲ್ಲಿ ಆದಷ್ಟು ಸೋಪ್ನ ಕಡಿಮೆ ಯೂಸ್ ಮಾಡಿ. ನನಗೆ ಪರ್ಸ್ನಲಿ ಅನಿಸುತ್ತೆ ಡ್ರೈ ಸ್ಕಿನ್ ಆಗೋಗುತ್ತೆ. ಸ್ವಲ್ಪ ಆಯಿಲಿಯಾಗಿ ನೋಡಿ, ಈ ಥರ ಸ್ವಲ್ಪ ನಾನು ಆಯಿಲ್ ಅಪ್ಲೈ ಮಾಡಿರ್ತೀನಿ, ಸ್ವಲ್ಪ ನಾನು ಆಯಿಲ್ ಸ್ಕಿನ್ನಲ್ಲಿ ಇದ್ದೇ ಇರುತ್ತೆ. ಆ ಥರ ಫೇಸ್ ಮಸಾಜು, ಸುಮ್ಮನೆ ಕೊಬ್ಬರಿ ಎಣ್ಣೆ ತೊಗೊಂಡು 8 ಶೇಪಲ್ಲಿ ಈ ಥರ ಮಸಾಜ್ ಮಾಡ್ಕೋತಾ ಇರಬೇಕು. ನಾನು ಯಾವಾಗನ ತೋರಿಸ್ತೀನಿ ನಿಮಗೆ. ಆ ಥರ ಮಸಾಜ್ ಮಾಡ್ಕೋತಾ ಇದ್ದರೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಸ್ಕಿನ್ ಗ್ಲೋ ಬರುತ್ತೆ. ಮತ್ತಿಗೆ ಕ್ಯಾರೆಟ್, ಪೊಮೊಗ್ರಾನೇಟು, ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಆಯಿತು. ನೀರು ಅಷ್ಟೇ ಫ್ಲಾಸ್ಕಲ್ಲಿ ಹಾಕ್ಕೊಂಡಿರ್ತೀನಿ, ಅಲಾರಾಮ್ ಇಟ್ಕೊಂಡಿರ್ತೀನಿ ಮರ್ತೋಗುತ್ತೆ ಅಂತ. ಆ ಫ್ಲಾಸ್ಕನ್ನೇ ಜೀರಾ, ಓಂಕಾಳು ಆ್ಯಡ್ ಮಾಡ್ಕೊಂಡು ಇರ್ತಿರ್ತೀನಿ, ಅದನ್ನು ಕುಡಿತಾ ಇರ್ತೀನಿ. ಸೊ ಈ ರೀತಿ ನನ್ನ ಹೇರ್ ಕೇರು, ಸ್ಕಿನ್ ಕೇರು ಮತ್ತು ಹಾಟ್ ವಾಟರ್ ಡ್ರಿಂಕಿಂಗ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್, ಪಾರ್ಟ್ನರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್. ದುಡ್ಡು ಅಂತ ಅದ್ರ ಹಿಂದೆನೇ ಹೋಗೋ ಬದಲು, ಅಥವಾ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋಷ್ಟು ನಾವು ಬ್ಯುಸಿ ಆಗಬಾರ್ದು. ಏನು ಮಾಡೋದು ಅಂದರೆ, ಈಗ ನೋಡಿ, ವೆನ್ ಬ್ಯುಸಿ, ಅವರೂ ಬ್ಯುಸಿ ಇರ್ತೀರ, ನಾವು ಬ್ಯುಸಿ ಇರ್ತೀರ ಅಂದರೆ ನೋಡಿ, ಯೂಶಲಿ ನಾವು ಬ್ಯುಸಿಯಾಗಿಲ್ಲ ಅಂದರೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ. ಯಾರನ್ನ ಪಾರ್ಟ್ನರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬ್ಯುಸಿ ಇದ್ದಾಗ ಏನು ಮಾಡಬೇಕು ಅಂದರೆ, ಆದಷ್ಟು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ನಾವು ಟೈಮ್ ಹುಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗೇ ಇರ್ತೀವಿ, ನಾವು ಬೆಸ್ಟಾಗೇ ಇರ್ತೀವಿ. ಬಟ್ ಆ್ಯಕ್ಚುಯಲ್ ಟಾಸ್ಕ್ ಯಾವಾಗ ಗೊತ್ತಾ, ನಮ್ಮದು ಏನೋ ಒಂದು ಮನಸ್ತಾಪ ಆಗಿರುತ್ತೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆಗ ಒಬ್ರಿಗೊಬ್ರು ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್.
ಒಬ್ರಿಗೊಬ್ರು ಕುತ್ಕೊಂಡಿರ್ತೀರಾ, ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಜೊತೆಗೆ ಟಿ ವಿ ನೋಡಿದ್ರೂ ಓಕೆ, ಒಂದು ಲೆವೆಲ್‌ಗೆ ಜೊತೆಯಲ್ಲಿರ್ತೀರಾ, ಏನೋ ಒಂದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಬಟ್ ಮೊಬೈಲ್ ಮಾತ್ರ ಕಂಪ್ಲೀಟಾಗಿ ನಾವು ಮೊಬೈಲಲ್ಲೇ ಮುಳುಗೋಗಿರ್ತೀವಿ. ಮೊಬೈಲ್ ಮಾತ್ರ ಇಂಡಿವಿಜುವಲ್ ಆಗಿ ಗಂಡ ಈ ಕಡೆ ತಿರ್ಕೊಂಡು, ಹೆಂಡತಿ ಈ ಕಡೆ ತಿರ್ಕೊಂಡು ಮೊಬೈಲಲ್ಲಿ ಮುಳುಗೋಗಿರೋದು ಅಟ್ಟರ್ ರಾಂಗ್. ಅಂದರೆ ಮಾಡಲೇಬಾರ್ದು ಅಂತ ಅಲ್ಲ, ಟೈಮ್ ಸ್ಪೆಂಡ್ ಮಾಡಿದಾಗ ಇಂಡಿವಿಜುವಲ್ ಆಗಿ ಟೈಮ್ ಅಟೆನ್ಷನ್ ಕೊಡ್ತಾ ಇರಬೇಕು. ನೆಕ್ಸ್ಟ್ ಬಂದು ಹಸ್ಬೆಂಡ್ ಏನಾದರೂ ಬ್ಯುಸಿ ಇದ್ದರೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಯಾವ ಪಾರ್ಟ್ನರ್ ಅಷ್ಟೇ, ಒಂದು ಪಾರ್ಟ್ನರ್ ಬ್ಯುಸಿಯಾಗಿದ್ದು ಅವ್ರಿಗೆ ಆ್ಯಕ್ಚುಲಿ ಏನು ಗೊತ್ತಾ, ಪಾರ್ಟ್ನರ್ ಅನ್ನೋದು ಫ್ರ್ಯಾಂಕ್ಲಿ ಓಪನ್ ಆಗಿ ಹೇಳಬೇಕು ಅಂದರೆ ಇಬ್ಬರು ಮ್ಯೂಚುವಲ್ ಇರಬೇಕು. ಅವ್ರಿಗೂ ಅನಿಸ್ಬೇಕು, ನಮಗೂ ಅನಿಸ್ಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಒಬ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಇನ್ನೊಬ್ರು ಫೋರ್ಸ್ ಮಾಡಿ ಮೇಲೆ ಮೇಲೆ ಬಿದ್ದು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಬೆಸ್ಟು, ಇನ್ನೊಬ್ಬರು ಪಾರ್ಟ್ನರು ಅವ್ರ ಕೆಲಸ ಮಾಡ್ಕೊಳ್ಳೋದು ಬೆಸ್ಟು. ಬಟ್ ಮ್ಯೂಚುವಲಿ ನಾವು ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮಾತಾಡ್ತೀವಿ, ಓಪನ್ ಆಗಿ ಶೇರ್ ಮಾಡ್ಕೋತೀವಿ, ಅದಕ್ಕಿಂತ ಸ್ಟ್ರಾಂಗ್ ಫೆವಿಕ್ವಿಕ್ ಬಾಂಡು ಇನ್ನೊಂದಿಲ್ಲ. ದ ಬೆಸ್ಟ್ ರಿಲೇಷನ್ ಆ್ಯಕ್ಚುಲಿ ಇಬ್ರಿಗೂ ಯಾವ ಸಂಬಂಧನೂ ಇಲ್ಲದೆ ಇರೋಂಥದ್ದು ಹಸ್ಬೆಂಡ್ ವೈಫು. ಯಾವ ಬ್ಲಡ್ ರಿಲೇಷನ್ ಇಲ್ಲ, ಏನೂ ಇರಲ್ಲ. ಸೊ ಅಂಥ ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಮಾಡೋದೇ ಡೈಲಿ ಬೇಸಿಸಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದಾಗ. ತುಂಬ ಜೆನ್ಯೂನ್ ಆಗಿ ಅವ್ರು ಬ್ಯುಸಿ ಇದ್ದಾರೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಡಿಸ್ಟರ್ಬು ಮಾಡೋಕ್ಕೆ ಹೋಗಬೇಡಿ. ಜೆನ್ಯೂನ್ ಆಗಿದ್ದರೆ ಕೆಲವು ಸತಿ ಅವ್ರಿಗೆ ಇಷ್ಟನೇ ಇಲ್ಲ ಅಂದರೆ ಆಗಲೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಲೈಫು ಸ್ಟಾರ್ಟಿಂಗಿಂದ ಅವ್ರು ಏನೂ ಇರಲಿಲ್ಲ, ಆಯಿತಾ? ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ. ಇಲ್ಲ ಇಬ್ಬರು ಚೆನ್ನಾಗಿದ್ದೀವಿ, ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ, ಮಾಡಬೇಕು, ಏನೋ ಟೈಮ್ ಕನ್ಸ್ಟೆಂಟಿಂದ ನಾವು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಇದ್ದರೆ ಪ್ಲೀಸ್ ಕರೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಅಡುಗೆ ಮಾಡೋದು, ಕೆಲಸ ಮಾಡೋದ್ರಲ್ಲಿ ಶೇರ್ ಮಾಡ್ಕೊಳ್ಳೋದು, ಚಿಕ್ಕ ಪುಟ್ಟ ಕೆಲಸ ಆಯಿತಾ, ಇನ್ನೇನೂ ಇಲ್ಲ, ಚಿಕ್ಕ ಪುಟ್ಟ ಕೆಲಸನೇ. ಅಡುಗೆ ಮಾಡಿರ್ತೀವಿ, ಏನೇ ಒಂದು ತಟ್ಟೆ ತಂದಿಡೋದು ಅಥವಾ ತಿಂದಾದ್ಮೇಲೆ ತಟ್ಟೆ ಎತ್ತಿಡೋದು, ಏನೋ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಅದು ದೊಡ್ಡದಾಗಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಮಕ್ಕಳು ಓದೋ ವಿಷಯದಲ್ಲೂ ಕೂಡ ಶೇರ್ ಮಾಡ್ಕೋಬೋದು. ನಾನು ಸ್ವಲ್ಪ ಈಗ ಇವಕ್ಕೆ ಓದಿಸ್ತೀನಿ, ನೀವು ಮಾನಿಟರ್ ಮಾಡಿ ಅಂತ. ನಾನು ಯೂಶ್ವಲಿ ಹಾಗೆ ಮಾಡ್ತೀನಿ. ಚಿನ್ನಿಗೆ ಓದಿಸಾದ್ಮೇಲೆ ನೀವು ಪಕ್ಕದಲ್ಲಿ ಕುತ್ಕೊಳ್ಳಿ ಸಾಕು, ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಮೊಬೈಲಲ್ಲಿ ಬೇಕಿದ್ದರೆ. ಅವಳು ಹೋಮ್ವರ್ಕ್ ಮಾಡ್ತಿರ್ತಾಳೆ ಅಂತ ಸುಮ್ಮನೆ ಮಾನಿಟರ್ ಮಾಡಿ ಅಂತ ಬಿಟ್ಟೋಗ್ತಾ ಇರ್ತೀನಿ. ಸೊ ಈ ರೀತಿಯೂ ಶೇರ್ ಮಾಡ್ಕೋಬೋದು. ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್. ಅದು ಅರ್ಥ ಆಗಿದೆ ಅಲ್ವಾ? ಸೊ ಆದಷ್ಟು ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಿಡ್ಸ್ ಟೈಮ್. ಕಿಡ್ಸ್ಗೆ, ಮಕ್ಕಳಿಗೆ ಓದಿಸೋದೇ ಬೇರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಬೇರೆ. ಅದು ಈಗ ಅಡಾಲಸೆನ್ಸ್ ಏಜ್ ಅಂತ ಹೇಳ್ತೀವಿ. ಅಂದರೆ ನಾನೀಗ 8th ಸ್ಟ್ಯಾಂಡರ್ಡ್, ಆ ಥರ ಏಜಲ್ಲಿ 7th 8th 7th ಆಲ್ಮೋಸ್ಟ್ ಒಂದು ಡಿಗ್ರಿ ಮಾಸ್ಟರ್ಸ್ವರೆಗೂ ನಾವು ಒಂಥರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು. ಫುಲ್ ಡೇ ಏನೇನಾಗಿದೆ ಅವ್ರದ್ದು ಅಂತ ಕೆಲವು ಸತಿ ನಾವು ಅವ್ರು ಕ್ಲೋಸಾಗಿದ್ದಾಗ ಮಾತ್ರ, ಫ್ರೆಂಡ್ಲಿಯಾಗಿದ್ದಾಗ ಮಾತ್ರ ಹೇಳ್ಕೊತಾರೆ. ಅವರಿಗೆ ಗುಡ್ ಮ್ಯಾನರ್ಸ್ ಏನು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಅವ್ರಿಗೇನಾದ್ರು ವರ್ಕ್ ಅಲಾಟ್ಮೆಂಟ್ ಕೊಡಬೇಕು ಅಂದರೆ ನೋಡು ನನಗೆ ಇವತ್ತು ಹುಷಾರಿಲ್ಲ, ನನಗೇನಾದ್ರು ಪೀರಿಯಡ್ಸ್ ಆದಾಗ ಆ ಥರ ಎಲ್ಲ ಹೇಳ್ತಾ ಇರ್ತೀನಿ ನಾನು. ನೋಡಪ್ಪ ನನಗೆ ಇವತ್ತಾಗಲ್ಲ, ನಾಳೆ ಸುಸ್ತಾಗುತ್ತೆ ನನಗೆ, ಇಷ್ಟು ಕೆಲಸ ಮಾಡಿಬಿಡು ನೀನು ಅಂತ ಹೇಳ್ತಾ ಇರ್ತೀನಿ. ಅಥವಾ ನನ್ನ ಫೀಲಿಂಗ್ಸ್ ಏನಾದ್ರು ಹೇಳ್ಕೋಬೇಕು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ನಾನಿ, ದೊಡ್ಡ ಮಗಳು, ಆಯಿತಾ? ಆಮೇಲೆ ಒಟ್ಟಿಗೆ ಅವ್ರ ಜೊತೆ ಕೆಲಸ ಮಾಡೋದು, ನನ್ನ ಪಾತ್ರೆ ತೊಳೆದ್ರೆ ಅವಳು ಜೋಡಿಸ್ಕೊತಾಳೆ. ಆಮೇಲೆ ನನಗೇನಾದ್ರು ಟೆಂಪರ್ನ ರೇಸ್ ಮಾಡಿಕೊಂಡು ಬೆಳಗ್ಗಿಂದ ಸಂಜೆವರೆಗೂ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನಾನಿ, ಚಿನ್ನಿ ಒಟ್ಟಿಗೆ ಇರ್ತೀವಿ ನಾವು ಯಾವಾಗಲೂ. ಯಾಕೆಂದರೆ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ನಾನು ಅವರು ಎಲ್ಲ ಒಟ್ಟಿಗೆ ಇರೋದ್ರಿಂದ. ಇನ್ ದ ಮೀನ್ ವೈಲ್ ಏನಾದರೂ ಟೆಂಪರ್ ರೇಸ್ ಆಗಿ ನನ್ನ ಕಡೆಯಿಂದ ತಪ್ಪಾಗಿ ನಾನೇನಾದರೂ ಜೋರು ಮಾಡಿಬಿಟ್ಟಿದ್ರೆ ಡೆಫಿನೆಟ್ಲಿ ನಾನು ಅವಳಿಗೆ ಸಾರಿ ಹೇಳ್ತಾನೆ ಇರ್ತೀನಿ. ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಅಂದರೆ ನಾವು ಹ್ಯೂಮನ್ಸೇ, ಅಪ್ಸ್ ಆ್ಯಂಡ್ ಡೌನ್ಸ್ ಫೀಲಿಂಗ್ಸ್ ಆಗ್ತಾನೇ ಇರುತ್ತೆ. ಆ ಟೈಮಲ್ಲಿ ನಾನು ಅವಳಿಗೆ ಸಾರಿ ಕೇಳ್ತೀನಿ. ಆ ಟೈಮಲ್ಲಿ ಮಾತ್ರ ಡೆಫಿನೆಟ್ಲಿ ನೋ ಮೊಬೈಲ್. ನಾವು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಮೊಬೈಲ್ನ ಸೈಡಿಗಿಟ್ಟು, ಅವ್ರುಗಳು ಅಷ್ಟೇ, ಮಕ್ಕಳು ಕೂಡ ಟೈಮ್ನ ಸ್ಪೆಂಡ್ ಮಾಡಬೇಕು ಪೇರೆಂಟ್ಸ್ ಜೊತೆ ಅಂದರೆ ಮೊಬೈಲ್ನ ಸೈಡಿಗಿಟ್ಟು ಅವ್ರದ್ದು ಏನಿದೆ ಫೀಲಿಂಗ್ಸ್ ಹೇಳ್ಕೊಳ್ಳೋದು, ಏನೇ ಇದ್ದರೂ ಕೂಡ ಈ ಕಿಡ್ಸ್ ಟೈಮಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡ್ಕೋಬೇಕು. ಇದು ಬಂದು ಕ್ವಾಲಿಟಿ ಟೈಮೇ ಆಗಿರಬೇಕು. ತುಂಬ ಇರುತ್ತೆ ಫ್ರೆಂಡ್ಸ್. ಒಂದು ಏಜಿಗೆ ಬಂದಿದ ತಕ್ಷಣ ಯಾರ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ. ಡೈಲಿ ಬೇಸಿಸಲ್ಲಿ ಅವ್ರಿಗೆ ಮಾನಿಟರ್ ಮಾಡ್ತಾನೆ ಇರಬೇಕು. ಅದನ್ನು ಹೆಂಗೆ ಮಾತಾಡಬೇಕು, ಹೆಂಗೆ ಕೂತ್ಕೋಬೇಕು, ದೊಡ್ಡವ್ರ ಜೊತೆ ಹೆಂಗೆ ನಡ್ಕೋಬೇಕು, ಕೆರಿಯರ್ ಬಗ್ಗೆ ಹೆಂಗೆ ಥಿಂಕ್ ಮಾಡಬೇಕು, ಚಾನಲೈಸ್ ಹೆಂಗೆ ಮಾಡ್ಕೋಬೇಕು, ಏನು ಪ್ರೊಫೆಷನ್ಗೆ ಹೋಗಬೇಕು, ಇದೆಲ್ಲ ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಿದ್ರು ಕೂಡ ಅವ್ರಿಗೊಂಥರ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನನ್ನ ಜೊತೆ ನಮ್ಮ ಪೇರೆಂಟ್ಸ್ ಇದ್ದಾರೆ, ಟ್ಯಾಕಲ್ ಮಾಡೋಕ್ಕೆ ಏನೋ ಒಂದು ಗೈಡೆನ್ಸ್ ಇದೆ, ಸಪೋರ್ಟ್ ಸಿಸ್ಟಮ್ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ಆಗ್ತಾ ಇರುತ್ತೆ.
ನೆಕ್ಸ್ಟ್ ನನಗೆ ಎಲ್ಲಿ ಇದೊಂಥರ ಗಿಲ್ಟ್ ನನ್ನ ಮಕ್ಕಳನ್ನ ಕರೆಕ್ಟಾಗಿ ಹೆಲ್ತ್ ನೋಡ್ಕೋತಾ ಇಲ್ಲ ಅಂತ. ಸೊ ಅದಕ್ಕೆ ಇದನ್ನೆಲ್ಲ ಬರ್ಕೊಂಡ್ಬಿಟ್ಟಿರ್ತೀನಿ. ನಾನು ನೋಡ್ಕೋತೀನಿ ಕಷಾಯ ಕೊಟ್ಟಿದ್ದೀನಾ, ಹೋಮ್ ರೆಮಿಡಿನೇ ನಾನು ಮಾಡಿಕೊಟ್ಟಿದ್ದೀನ. ಆಮೇಲೆ ಕೆಮ್ಮು ಶೀತ ಆದಾಗಂತೂ ಇದಂತೂ ಗ್ಯಾರಂಟಿ. ಅವ್ರು ಸ್ಟೀಮ್ ತೊಗೊಂಡಿದ್ದಾರಾ, ಮಲ್ಕೊಳ್ಳೋಬೇಕಾದ್ರೆ ಇದು ಒಂದು 10 ನಿಮಿಷಕ್ಕೆ ಮೊದಲು ಇದು ನೋಡ್ಕೊಳ್ಳೋದು. ಅವ್ರಿಗೆ ಸ್ಕಿನ್ ಕೇರು, ಹೇರ್ ಕೇರು ಮಾಡಿದ್ದೀನ ನಾನು, ಅವ್ರಿಗೆ ಟೈಮ್ ಸರಿಯಾಗಿ ಊಟಕ್ಕೆ ಕೊಟ್ಟಿದ್ದೀನ, ಮೆಡಿಸಿನ್ಸ್ ಹಾಕಿದ್ದೀನ, ಇದನ್ನೆಲ್ಲ ನಾನು ಅವ್ರ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋಕ್ಕೆ ಜಸ್ಟ್ ಚೆಕ್ ಲಿಸ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ಕ್ಲೋತ್ಸ್. ಇದು ಹೆಂಗೆ ಮಾಡ್ತೀನಿ ನಮ್ಮ ಮನೇಲಿ ಅಂದರೆ 4 ಭಾಗ ಮಾಡಿಬಿಡ್ತೀನಿ ಆಯಿತಾ. ಯೂಶಲಿ ನಂದು ನನ್ನ ಹಸ್ಬೆಂಡ್ದು ನಾನೇ ಫೋಲ್ಡ್ ಮಾಡ್ತೀನಿ. ಅವರಿಬ್ಬರು ನಾನು ಫೋಲ್ಡ್ ಮಾಡಲ್ಲ ಫ್ರೆಂಡ್ಸ್. ನೀವು ಏನಾನ ಅಂದ್ಕೊಳ್ಳಿ, ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸೋದನ್ನು ಕಲಿಬೇಕು. ಅವ್ರಿಗೆ ತುಂಬ ಹುಷಾರಿಲ್ಲ ಅಂದರೆ ಅವ್ರಿಗೆ ಒಂದು ಕೆಲಸನೂ ನಾನು ಹಚ್ಚಲ್ಲ. ಬಟ್ ಅವ್ರು ಹುಷಾರಾಗಿದ್ದಾರೆ ಅಂದರೆ ನಾನು ಅವ್ರ ಕೆಲಸನ ಮಾಡೋಕ್ಕೋಗಲ್ಲ. ಈಗ ಇಬ್ಬರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಚಿಕ್ಕವಳು ಇನ್ನೂ ಇಲ್ಲ, ಬಟ್ ದೊಡ್ಡವಳನ್ನ ನೋಡ್ಕೊಂಡು ಅವಳು ಇಂಡಿಪೆಂಡೆಂಟ್ ಆಗ್ತಿರ್ತಾಳೆ. ಇವರಿಬ್ಬರದ್ದು ಅವರೇ ಮರ್ಚ್ಕೋಬೇಕು. ನಾನು ಸಪ್ರೇಟ್ ಮಾಡಿಬಿಟ್ಟು ಅವ್ರ ರೂಮಲ್ಲಿ ಹಾಕ್ತೀನಿ. ಇಲ್ಲ ಅವ್ರ ರೂಮಿಗೆ ಹಾಕಿದ್ರೆ ಅವ್ರು ನೀಟಾಗಿ ಅರೇಂಜ್ ಮಾಡ್ಕೊಂಡಿರ್ತಾರೆ. ಅದೊಂಥರ ಇಂಡಿಪೆಂಡೆಂಟಾಗಿ ಕಲಿಸೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಅವರು ಕೆಲವು ಸತಿ ಏನು ಅಂದರೆ ಮಡ್ಚೋಕ್ಕೆ ಇಷ್ಟ ಇಲ್ಲ. 10 ಮಿನಿಟ್ಸ್ ಟೈಮರ್ ಇಡ್ತೀನಿ. ಆಗ 3 ಜನನೂ ಕುತ್ಕೊಂಡು ಯಾರು ಬೇಗ ಮಡಿಸ್ತಾರೆ ಅಂತ ಒಂದು ಕಾಂಪಿಟೇಷನ್ ಇಟ್ಕೊಳ್ತೀನಿ. ಇಲ್ಲ ಇನ್ನೂ ಬೇಜಾರಾಗ್ತಿದೆ ಅಂದರೆ ಟಿ.ವಿ, ಮೊಬೈಲ್, ಹಾಡು ಈ ಥರ ಎಲ್ಲ ಹಾಕ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಥರ ಕೆಲಸ ಮಾಡಿಕೊಂಡು ಮಡ್ಚಿಬಿಡ್ತೀವಿ. ನೆಕ್ಸ್ಟ್ ಶೇರ್ ಮಾಡ್ತೀವಿ, ಅಲಾಟ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಏನು ಮಾಡ್ತೀನಿ ಅಂದರೆ ಒಂದಿನ ಫುಲ್ ಎಲ್ಲರ ಬಟ್ಟೆನೂ ನಾನೇ ಮಡಿಸ್ತಾಳೆ, ಒಂದಿನ ಫುಲ್ ಎಲ್ಲರ ಬಟ್ಟೆ ನಾನು, ಒಂದಿನ ಚಿನ್ನಿನೂ ಮಡಿಸ್ತಾಳೆ ಆಯಿತಾ, ತುಂಬ ಚೆನ್ನಾಗಿ ಮಡಿಸ್ತಾಳೆ. ಇಲ್ಲಾಂದರೆ ಈ ಥರ ಅಲಾಟ್ಮೆಂಟ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಚಾಲೆಂಜ್ ಇಡ್ತೀನಿ, ಅದೇ ಹೇಳಿದ್ನಲ್ಲ 10 ಮಿನಿಟ್ಸಲ್ಲಿ ಯಾರು ಮೂಡು ಅಂತ. ಇಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ನಾನು ಫೋಲ್ಡ್ ಮಾಡ್ತೀನಿ. ಫಸ್ಟು ಸಪ್ರೇಟ್ ಮಾಡಿಬಿಡ್ತೀನಿ. ನಾನು ಸಪ್ರೇಟ್ ಮಾಡಿ ಹೋಗ್ತೀನಿ. ಇಲ್ಲಾಂದರೆ ಚಿನ್ನಿ ಸಪ್ರೇಟ್ ಮಾಡ್ತಾಳೆ. ಅಪ್ಪಂದು ಯಾವುದು, ಅಮ್ಮಂದು ಯಾವುದು, ಚಿನ್ನಿದು ಯಾವುದು, ನಾನು 4 ಸಪ್ರೇಟ್ ಮಾಡೋದು ಚಿನ್ನಿ ಮಾಡ್ತಾಳೆ. ನಾನು ಫೋಲ್ಡ್ ಮಾಡ್ತೀನಿ, ಇಲ್ಲ ನಾನೇ ಆರ್ಗನೈಸ್ ಮಾಡ್ತಾಳೆ, ಹೋಗಿ ಜೋಡಿಸೋದು. ಸೊ ಈ ಥರ ಡಿವೈಡ್ ಮಾಡ್ಕೋತೀವಿ. ಇದೇನು ಗೊತ್ತಾ, ಚಿಕ್ಕ ಪುಟ್ಟ ಕೆಲಸ. ನಾನು ಹೇಳ್ತಿರೋದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಚಿಕ್ಕ ವಿಷಯ, ಬಟ್ ಅದೇ ಹೆಂಗೆ ಲಾಟ್ ಆಗಿರುತ್ತೆ ಅಂದರೆ ಒಂದು ವಾರದ ಒಂದೊಂದು ಸತಿ ಮಡ್ಚೆ ಇರಲ್ಲ. ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ದಿನದಲ್ಲ, ಡೆಫಿನೆಟ್ಲಿ ಒಂದೊಂದು ಹೊತ್ತು ನೀಟಾಗಿ ಮಡ್ಚೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಪಾತ್ರೆಗಳು ನಾನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನ ಅಂತ ನೋಡ್ತೀನಿ. ಕೆಲವು ಸತಿ 4 ಹೊತ್ತದೂ ಒಟ್ಟಿಗೆ ತೊಳೆದಿರ್ತೀನಿ. ಅದು ಈ ನಡುವೆ ಇದಾಗ್ತಿಲ್ಲ, ಯಾಕೆಂದರೆ ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ಒಟ್ಟಿಗೆ ಬಿಡುತ್ತೆ, ಕೆಲಸ ಬರ್ಡನ್ ಆದಂಗೆ ಆಗ್ತಿರುತ್ತೆ ಆಯಿತಾ. ಈಗ ನಾನು ಏನು ಅಂದ್ಕೊಂಡಿರೋದು ಅಂದರೆ ದಿನಕ್ಕೆ 4 ಹೊತ್ತು ನಾನು ತೊಳಿಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ ಸಿಂಕಲ್ ಪಾತ್ರೆನೇ ಇರೋಲ್ಲ. ನೆಕ್ಸ್ಟು ನನ್ನ ಕೊಲೀಗ್ ಜೊತೆ ಮಾತಾಡಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದ್ರು. ನಮ್ಮ ಮನೇಲಿ ಯಾವುದೇ ಕ್ಷಣದಲ್ಲೂ ಸಿಂಕಲ್ಲಿ ಒಂದು ಪಾತ್ರೆ ಇರಲ್ಲ ಅಂತ ಹೇಳಿದ್ರು. ಅಂದರೆ ಅವರೊಂದು ರೂಲ್ ಮಾಡ್ಕೊಂಡಿದ್ದಾರಂತೆ. ಅದರಲ್ಲಿ ಹಸ್ಬೆಂಡು, ಮಗಳು, ಅವ್ರ ವೈಫು 3 ಜನನೂ ಇದ್ದಾರೆ. 3 ಜನ ಯಾರೇ ಸಿಂಕಲ್ಲಿ ಪಾತ್ರೆ ನೋಡಿದ್ರು ತೊಳೆದಾಕ್ಬಿಡ್ತಾರಂತೆ. ಇವತ್ತಿನವರೆಗೂ ಆ ಥರ ಅಂತಿದ್ರು ಅವರು. ನಮ್ಮ ಮನೇಲಿ ಸಿಂಕಲ್ಲಿ 1 ಸೆಕೆಂಡು ಒಂದು ಪಾತ್ರೆ ಇರಲ್ಲ, ಯಾರು ನೋಡಿದ್ರು ತೊಳೆದು ಹಾಕ್ಬಿಡ್ತಾರೆ. ತಟ್ಟೆ ಹೋಗಿ ಇಡೋದೇ ಇಲ್ವಂತೆ, ಅಡುಗೆ ಮಾಡಿ ಪಾತ್ರೆ ಹಾಕೋದೇ ಇಲ್ವಂತೆ, ತೊಳೆದಿಡೋದೆ. ಸೊ ಆ ಥರ ಹೌದಲ್ವಾ, ಕಷ್ಟ ಇದು ಆ್ಯಕ್ಚುಲಿ, ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಟೈಮರ್ ಇಟ್ಕೊಂಡು ಒಂದು 15 ನಿಮಿಷ, 20 ನಿಮಿಷ, 35 ನಿಮಿಷ ಟೈಮರ್ ಇಟ್ಕೊಂಡು ನಾನು ಕೆಲಸನ ಮಾಡ್ಕೊಂಬಿಡ್ತೀನಿ, ಪಾತ್ರೆ ತೊಳೆದು ಹಾಕ್ಬಿಡ್ತೀನಿ. ನೆಕ್ಸ್ಟ್ ರಂಗೋಲಿದು, ಇದೂ ಪ್ಲ್ಯಾನ್ ಮಾಡ್ಕೋತೀನಿ. ಯಾಕಂದರೆ ನನಗೆ ರಂಗೋಲಿ ಮನೆ ಮುಂದೆ ಇರಲೇಬೇಕು. ಲೈನ್ ರಂಗೋಲಿ ಹಾಕ್ಬೇಕಾ, ಡಾಟ್ದ, ಓನಾಗಿ ಈ ಥರ ಏನಾದ್ರು ಒಂದು ಬಿಡಿಸ್ಕೊಂಬಿಡೋದ, ಅಥವಾ ನಾನೇ ಒಂದು ಕಲ್ತ್ಕೋಬೇಕಾ, ಇದನ್ನು ಆರ್ಟಿಸ್ಟಿಕ್ಕಾಗಿ ಫ್ಲವರ್ ಡಿಸೈನ್ಸ್ದು ನಾನೇ ಹಾಕ್ಕೋಬೇಕಾ. ತಲೆಯಲ್ಲಿ ಕ್ಲಾರಿಟಿ ಇದ್ದರೆ ಕೆಲಸ ಮಾಡ್ಕೊಳ್ಳೋದು ಈಸಿ. ನೆಕ್ಸ್ಟು ಯೂಟ್ಯೂಬು ಅಂತ ಹೇಳ್ತೀನಿ. ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು, ಆಮೇಲೆ ಶೂಟಿಂಗ್ ಮಾಡ್ಕೋಬೇಕು, ಎಡಿಟಿಂಗ್ ಮಾಡ್ಕೋಬೇಕು, ಸ್ಕ್ರಿಪ್ಟಿಂಗ್ ಮಾಡ್ಕೋಬೇಕು, ಏನು ಮಾತಾಡಬೇಕು ಅಂತ. ಯಾಕೆಂದರೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಏನೇನೋ ಮಾತಾಡೋಕ್ಕಾಗಲ್ಲ. ನೆಕ್ಸ್ಟು ಸೈಲೆಂಟಾಗಿ ಯಾರೂ ಇಲ್ದಿರೋ ಜಾಗಕ್ಕೆ ಹೋಗಬೇಕು. ರಾತ್ರಿ 1 ಗಂಟೆ ಆದರೂ ಆಯಿತು ಆಯಿತಾ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಕೆಲವು ಸತಿ ಇದು ಏನೋ ಮಾತಾಡ್ತಾ ಇರ್ತೀನಿ, ನಾಯಿ ಬಿಡುತ್ತೆ, ವೆಹಿಕಲ್ ಏನೋ ಸೌಂಡ್ ಬರುತ್ತೆ, ನಾನಿ ಕಿರಿಸ್ತಾಳೆ, ನಾನಿಯಲ್ಲ ಚಿನ್ನಿ ಕಿರಿಸ್ತಾಳೆ, ನಾನಿ ಏನೋ ಕರಿತಾ ಇರ್ತಾಳೆ. ಏನೇ ಆದರೂ ಕೂಡ ಯಾರೋ ಬಂದುಬಿಡ್ತಾರೆ. ವಾಯ್ಸ್ ಓವರ್ ಕೊಡೋದೇ ತುಂಬ ಕಷ್ಟ. ಆಮೇಲೆ ತಮ್ನೇಲ್ ಮಾಡಬೇಕು, ಅದಕ್ಕೆ ಟ್ಯಾಗ್ಸ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಅದನ್ನು ಶೆಡ್ಯೂಲ್ ಮಾಡಬೇಕು ಆಯಿತಾ. ನೆಕ್ಸ್ಟು ಅದನ್ನು ಅಪ್ಲೋಡ್ ಮಾಡಬೇಕು, ಆಮೇಲೆ ಡಿಸೈಡ್ ಮಾಡಬೇಕು ಅದು ಲಾಂಗ್ ವೀಡಿಯೋನೋ ಶಾರ್ಟ್ ವೀಡಿಯೋನೋ, ಇಷ್ಟೆಲ್ಲ ಮಾಡಬೇಕು ಆಯಿತಾ. ಯೂಟ್ಯೂಬ್ ಅಂತ ಅಂತೀವಿ, ಏನೋ ಬರೋ ಇಷ್ಟು ಅಮೌಂಟಿಗೆ ಎಷ್ಟು ಕೆಲಸ ಇರುತ್ತೆ. ಅದು ಡೆಫಿನೆಟ್ಲಿ ನಾವೇನೋ ಮಾಡ್ತೀವಿ ಕೆಲಸ, ಅದನ್ನು ನಿಮಗೆ ತೋರಿಸೋದಂತೂ ಅಲ್ಲ. ನಾವು ಮಾಡೋ ಕೆಲಸನ ಡಬಲ್. ಅಡುಗೆ 1 ಅವರ್ ಆಗುತ್ತೆ ಅಂದರೆ ಶೂಟ್ ಮಾಡಿಕೊಂಡು ಅಡುಗೆ ಮಾಡೋದು ನೀವು ನಂಬಲ್ಲ, 3 ಅವರ್ಸ್ ಆಗುತ್ತೆ. ಬೇರೆ ಆ್ಯಂಗಲ್ಸ್. ಈಗ ನೋಡಿ, ನಾನು ಈಗ ಮೂವ್ ಮಾಡ್ತಿದ್ದೀನಿ ಅಂದರೆ ಆಯಿತಾ, ಅದು ಫೋಕಸ್ ಆಗೋಲ್ಲ. ನಾವು ಪ್ರತಿ ಸರಿ ಆ ಸ್ಕ್ರೀನ್ನ ಮುಟ್ತಾ ಇರಬೇಕು.
ಆಯಿತಾ. ಯೂಟ್ಯೂಬ್ ಅಂತೂ ಡೆಫಿನೆಟ್ಲಿ ಅಲ್ಲವೇ ಅಲ್ಲ. ಅದಕ್ಕೆ ಕೆಲವು ಸತಿ ನೋಡಿ ಈ ಥರ ಬ್ಲರ್ ಆಗೋಗುತ್ತೆ. ಇದನ್ನು ಮೂವ್ ಆಗಿ ಇಲ್ಲಿ ಸ್ಕ್ರೀನ್ನ ಮುಟ್ಟಬೇಕಾಗುತ್ತೆ ನಾವು, ಆಗ ಅದು ಫೋಕಸ್ ಆಗುತ್ತೆ. ಸೊ ಈ ರೀತಿ ನೀವು ಸ್ವಲ್ಪ ಚೆಕ್ ಲಿಸ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆಯಿತಾ ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಬರೋದಂತೂ ಗ್ಯಾರಂಟಿ. ಸೊ ಈ ರೀತಿ ಚೆಕ್ ಲಿಸ್ಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ದೀನಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.